ಸಾರಿಣಿ ನನ್ನ ಎದೆಗೆ ಅಪರಾಜಿತೆ ನನ್ನ ಮನಕ್ಕೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ನಿಹಾರಿಕಾ ರಮೇಶ್ ಯೂಟ್ಯೂಬ್ ಚಾನಲ್. ಈ ದಿನ ನಮಗೆ ಸಡನ್ ಆಗಿ ಕಾಲೇಜ್ ಕಡೆಯಿಂದ ರಜಾ ಕೊಟ್ಟಿದ್ರಿಂದ ಸೊ ನಾವು ಸಡನ್ ಆಗಿ ಪ್ಲಾನ್ ಮಾಡಿ ಅಲ್ಲಿಗೂ ಬೆಟ್ಟಕ್ಕೆ ಹೋಗ್ತಿದ್ದೀವಿ. ಸೊ ಅದು ಯಾವ ಬೆಟ್ಟ, ಹೇಗಿರುತ್ತೆ, ನಾವು ಯಾವ ಥರ ಟ್ರಕ್ಕಿಂಗ್ ಮಾಡ್ತೀವಿ ಅಂತ, ಅದು ಹೇಗಿರುತ್ತೆ ಅಂತ, ಯಾರ್ಯಾರು ಹೋಗ್ತಿದ್ದೀವಿ ಅದನ್ನೆಲ್ಲ ನಾನು ನೆಕ್ಸ್ಟ್ ಇವಾಗ ತೋರಿಸ್ತೀನಿ. ಸೊ ಅಲ್ಲಿ ತನಕ ಕೀಪ್ ವಾಚಿಂಗ್. ನಾವೆಲ್ಲರೂ 10:30ಗೆ CPTಗೆ ಬಂದು CPTಯಿಂದ ನಾವು ರಾಮನಗರ ಬಸ್ಸನ್ನ ಹತ್ತಿದ್ವಿ. ಸೊ ರಾಮನಗರ ಬಸ್ ಹತ್ತಿ ರಾಮನಗರದಲ್ಲಿ ಇಳಿದು ಹವೇರಳ್ಳಿ ಬಸ್ ಹತ್ತಿ ಮತ್ತೆ ಹವೇರಳ್ಳಿ ಹತ್ರ ಇಳಿದು SRS ಬೆಟ್ಟಕ್ಕೆ ಆಟೋದಲ್ಲಿ ಹೋಗಬೇಕು. CPTಯಿಂದ ರಾಮನಗರ ಬಸ್ ಹತ್ತಿದಾಗ ಅಲ್ಲಿ ಒಬ್ರು ಕಂಡಕ್ಟರ್ ಇದ್ರು. ಆ ಕಂಡಕ್ಟರ್ ಆಕ್ಚುಲಿ ಸಿಂಗರ್ ಅವರು. ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ, ನೆವೇರಾ ಕ್ರಿಯೇಷನ್ ಅಂತ. ಅವರದ್ದು ಸಖತ್ತಾಗಿ ಸಾಂಗ್ ಹೇಳ್ತಾರೆ ಮತ್ತು ಅವ್ರ ವೀಡಿಯೋಸ್ಗೆ ಲೈಕ್ಸು ಇವೆಲ್ಲ ಸಖತ್ತಾಗಿ ಬಂದಿದೆ. ಅವ್ರನ್ನ ನಾವು ಮೀಟ್ ಮಾಡಿದ್ದು ತುಂಬ ಖುಷಿ ಆಯಿತು. ರಾಮನಗರ ಬಸ್ ಸ್ಟ್ಯಾಂಡಲ್ಲಿ ನಾವು ಇಳಿದ್ಮೇಲೆ ಸೊ ಅಲ್ಲಿ ನಮಗೆ ಇಳಿದಿದ ತಕ್ಷಣ ಹವೇರಳ್ಳಿ ಬಸ್ ಸಿಕ್ತು. ಸೊ ನಾವು ಹವೇರಳ್ಳಿ ಬಸ್ ಹತ್ತಿ ಆಮೇಲೆ ಹವೇರಳ್ಳಿ ಹತ್ರ ಇಳ್ಕೊಂಡು ಮತ್ತೆ ಹವೇರಳ್ಳಿಯಿಂದ SRS ಬೆಟ್ಟಕ್ಕೆ ನಾವು ಆಟೋದಲ್ಲಿ ಹೋಗಬೇಕಾಗುತ್ತೆ. ಆಟೋಗೆ ಒಬ್ರಿಗೆ 20 ರೂಪೀಸ್ ತೊಗೊತಾರೆ. ಸೊ ನಾವು ಆಟೋದಲ್ಲಿ ಹೋಗಿ SRS ಬೆಟ್ಟದ ಹತ್ರನೇ ಇಳಿಸ್ತಾರೆ. ಇನ್ನೊಂದು ಸ್ವಲ್ಪ ಮುಂದೆ ಹೋದ್ಮೇಲಿಂದ ಬೆಟ್ಟ ಹತ್ತೋದು ಸ್ಟಾರ್ಟ್ ಆಗುತ್ತೆ. ಹಾಯ್ ಮಾಡಿ. ಏನದು, ಏನು ಅಷ್ಟೊಂದು ಕಟ್ಟಿರೋದು? ಏನಕ್ಕೆ ಹೇಳ. ಅದಕ್ಕಾ ಇವಾಗ ಅಲ್ಲಿ ಪೀಕಲ್ಲಿ ಕಾಣಿಸ್ತಿದೆಯಲ್ಲ ವೈಟ್ ಕಲರ್ ದೇವಸ್ಥಾನ, ಅಲ್ಲಿ ತನಕ ಇವಾಗ ನಾವು ಹತ್ಬೇಕು. ಅಲ್ಲಿ ಲೆಟ್ಸ್ ಬಿಗಿನ್. ಅಲ್ಲಿಂದ ಇವಾಗ ಇಲ್ಲಿಂದ ಅಲ್ಲಿಗೆ ಹತ್ಕೊಂಡು ಹೋಗ್ಬೇಕು. ಮಧ್ಯೆ ಒಂದು ದೇವಸ್ಥಾನ ಸಿಗುತ್ತೆ, ಸೊ ತೋರಿಸ್ತೀನಿ ಬನ್ನಿ. ಇಲ್ಲಿ ಮೆಟ್ಲು ಇದೆ, ಅಲ್ಲಿಂದ ಮೆಟ್ಲಿಂದನೂ ಬರ್ಬೋದು. ಸೊ ಇಲ್ಲಿ ಹತ್ಕೊಂಡು ಬರ್ಬೋದು. ಎಲ್ಲ ಥರ ಫೆಸಿಲಿಟೀಸು ಇದೆ. ಕೆಳಗಡೆ ವಾಶ್ರೂಮ್ ಇದೆ. ಇಲ್ಲಿ ಪಾಪು ಆಗಿರೋರು ಬಂದರೆ ಅವರಿಗೂ ಕೂಡ ಫೆಸಿಲಿಟೀಸ್ ಚೆನ್ನಾಗಿದೆ. ಅಂಗಡಿನೂ ಸಿಗುತ್ತೆ. ಅಬ್ಬಾ, ಅಲ್ಲಿಂದ ಹತ್ಕೊಂಡು ಬರೋಷ್ಟರಲ್ಲಿ ಸುಸ್ತಾಗೋಯ್ತು ಫುಲ್ಲು. ಕಾಲೆಲ್ಲ ತೊಳ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು. ಫಸ್ಟು ದೇವಸ್ಥಾನ ಸಿಗುತ್ತೆ, ಸೊ ದೇವಸ್ಥಾನಕ್ಕೆ ಹೋಗಬೇಕು. ಆಮೇಲೆ ನೆಕ್ಸ್ಟ್ ಬೆಟ್ಟ ಹತ್ತಬೇಕು. ಆಗಲೇ ಫೋಟೋಶೂಟ್ ಸ್ಟಾರ್ಟ್ ಮಾಡಿದ್ದಾರೆ ಕ್ಯಾಮ್ರಾಮ್ಯಾನ್ ಮಂಜು ಜೊತೆ ವಿಜಯಲಕ್ಷ್ಮಿ. ಇಲ್ಲಿ ಸೇಮ್ ಇಲ್ಲಿ ಫ್ರೆಂಡ್ಸು ಕರೆಕ್ಟಾಗಿ 4 ಜನ, ಇನ್ನೊಬ್ರು ಮಿಸ್ ಆಗೋರು ಅಷ್ಟೇ. ಒಂದು ವಿಜಯ್, ಒಂದು ದೀಕ್ಷಾ, ಒಂದು ಉಷಾ, ಒಂದು ಮಂಜು. ನಾನು ಯಾವಾಗದು ಸಿಂಗಲ್ ಸಪ್ರೇಟ್ 4 ಜನ. ಇವಾಗ ನಾವು 5 ಜನ ಯಾವ ಥರ ಫ್ರೆಂಡ್ಸಾಗಿ ಬಂದಿದ್ದೀವಿ. ಸೊ ಅವರು 4 ಜನ ಎಷ್ಟು ಚೆನ್ನಾಗಿ ಕೂತಿದ್ದಾರೆ ನೋಡಿ. ಇವಾಗ ನಾವು ನೆಕ್ಸ್ಟ್ ನೋಡೋಕೆ ಹೋಗ್ತಿರೋ ಟೆಂಪಲ್ ಬಂದು ಇದು ಬೆಟ್ಟದ ಮಧ್ಯದಲ್ಲಿ ಸಿಗುತ್ತೆ. ಒಂದು ಭೀಮೇಶ್ವರ, ಒಂದು ವೀರಭದ್ರ, ಒಂದು ಮರಳಸಿದ್ದೇಶ್ವರ ಅಂತ ಹೇಳಿ ಈ 3 ದೇವಸ್ಥಾನ ಬೆಟ್ಟದ ಮಧ್ಯದಲ್ಲಿ ಇರುತ್ತೆ. ಪೂಜೆ ಮಾಡಲ್ವಾ? ನಾವೇ ಸುಮ್ಮನೆ ಮಂಗಳಾರತಿ ತಗೊಂಡು ಹೋಗೋದಾ? ದೀಕ್ಷನ್ಗೆ ಒಳ್ಳೆ ಬುದ್ಧಿ ಕೊಡಪ್ಪ ದೇವ್ರೆ. ಇದು ಕಲ್ಲು, ಬೆಟ್ಟದ ಕೆಳಗಡೆ, ಬಂಡೆ ಕೆಳಗಡೆ ದೇವಸ್ಥಾನ. ಕಲ್ಲು ಫುಲ್ಲು ಕತ್ಲೆ. ಬಂಡೆ ಕೆಳಗಡೆ ಹೆಂಗೆ ದೇವಸ್ಥಾನ ಮಾಡಿದ್ರು ಇದನ್ನು? ಸ್ವಲ್ಪ ಮಾಡರ್ನಾಗಿ ಆಲ್ಟ್ರೇಷನ್ ಎಲ್ಲ ಮಾಡಿಸಿ. ಇದೇನೋ ಮಾಡ್ತಾವಳ ಅವಳು. ಏನದು ಮಾಡ ಕಾಣಿಸಿದ್ರೆ ಏನಂತ ಏನು ಹೇಳ್ತಿದ್ಯಾ? ಅಲ್ಲಿಂದ ದೇವ್ರು ಕಾಣಿಸಿದ್ರೆ ಏನಾಗುತ್ತೆ?
ಕಿವಿಗೆ ಏನಾದರೂ ಹೇಳು. ಕೇಳ್ಕೊ, ಒಳ್ಳೆ ಬುದ್ಧಿ ಕೊಡಲಿ ನಿನಗೆ ಅಂತ. ಇಲ್ಲಿಂದ ಈ ಥರ ಹಿಡ್ಕೊಂಡು ಈ ಹಿಂದೆ ವೀವಿಂದ ನೋಡಿದ್ರೆ ಅಲ್ಲಿ ದೇವ್ರು ಕಾಣಿಸ್ಬೇಕಂತೆ, ಒಳ್ಳೇದಾಗುತ್ತಂತೆ. ಮತ್ತು ಕಿವಿಗೇನೋ ಹೇಳಿದ್ರು ಅವರು, ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಇಲ್ಲಿ ದೇವ್ರೈತೆ, ಆ ದೇವ್ರು ಆ ಕಡೆಯಿಂದ ಕಾಣಿಸುತ್ತೆ, ಇದು ಡೈರೆಕ್ಟಾಗಿ ಇಲ್ಲಿಂದನೇ ಕಾಣಿಸುತ್ತೆ. ಇದು ಇಲ್ಲಿ ಮಧ್ಯ ದೇವಸ್ಥಾನದಿಂದ ಕೆಳಗಡೆ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿಂದ ಹಚ್ಬೇಕು, ಇಲ್ಲಿಂದ ಇದು ನಾವು ಮಧ್ಯದ ವೀವ್ ಇದು, ಟಾಪ್ ವೀವ್ ಅಲ್ಲ ಆ್ಯಕ್ಚುಲಿ, ದೇವಸ್ಥಾನದಿಂದ ವೀವ್ ಇದು. ಇದು ದೇವಸ್ಥಾನ, ಇಲ್ಲಿಂದ ಈ ವೀವ್ ಕಾಣಿಸುತ್ತೆ. ಮೇಲ್ಗಡೆ ಬಂದ್ಮೇಲೆ ಯಾವ ಥರ ವೀವ್ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ತೋರಿಸ್ತೀನಿ. ಬೆಟ್ಟ ಹತ್ತಕ್ಕೆಲ್ಲ ರೆಡಿ ಇದ್ದೀರಾ? ನೋಡ್ತೀನಿ ಒಬ್ಬೊಬ್ರು ಎನರ್ಜಿ ಹೆಂಗಿರುತ್ತೆ. ಬೆಟ್ಟದ ಮೇಲಿಂದ ಮ್ಯಾಂಗೋ ರೆಸಾರ್ಟ್ ಅಂತ ಒಂದಿದೆ, ಅದನ್ನು ಕಾಣಿಸುತ್ತೆ. ಸೊ ಇನ್ನೂ ಒಂದು ರೌಂಡ್ ಹೋಗ್ಬೇಕು, ಇನ್ನೊಂದು ರೌಂಡ್ ಹೋದ್ಮೇಲೆ ಕಾಣಿಸೋದು. ಇವಾಗ ಫಸ್ಟ್ ಯಾರೋ ಒಬ್ರು ಕಾಲು ನೋವು ಬೆಟ್ಟಕ್ಕೆ ಹೋಗಿ ಅಂತ ಹೇಳಿದ್ರು, ಆದರೆ ಎಲ್ಲರಿಗಿಂತ ಫಾಸ್ಟಾಗೆ ಹೋಯ್ತು. ಅದು ಓವರ್ ಆ್ಯಕ್ಟಿಂಗ್, ಕುಂಟ್ಕೊಂಡು ಬೇರೆ ಓವರ್ ಆ್ಯಕ್ಟಿಂಗ್, ಕುಂಟ್ಕೊಂಡು ನನ್ನ ಕೈಲಿ ಆಗಲ್ಲ, ನಾನು ಬೆಟ್ಟಕ್ಕೆ ಹೋಗಿ ಇನ್ನೂ ಕಾಲೇ ಸರಿ ಹೋಗಿಲ್ಲ, ಬರೋಕ್ಕಾಗಲ್ಲ ಅಂತ ಅಂದರು. ಯಾರೋ ಬೇರೆಯವರು, ಬಿಡಿ, ಬೇರೆಯವ್ರ ವಿಷಯ ನಮ್ಗೆ ಯಾಕೆ. ಸ್ವಲ್ಪ ಈ ಬೆಟ್ಟಕ್ಕೆ ಬರೋರು ಈ ಪ್ಲಾಸ್ಟಿಕ್ ಎಲ್ಲ ಅವಾಯ್ಡ್ ಮಾಡಿ, ಈ ಥರ ಎಲ್ಲ ಹಾಕ್ಬೇಡಿ. ಪಾಪ ಅವ್ರಿಗೂ ಎಷ್ಟು ಕ್ಲೀನ್ ಮಾಡೋದಕ್ಕಾಗುತ್ತೆ, ಬಾಟಲ್ಸು, ಪ್ಲಾಸ್ಟಿಕ್ ಕವರ್ಸು, ಇದೆಲ್ಲ. ನಾವು ಎಷ್ಟು ಕ್ಲೀನಾಗಿ ಬಂದಿರ್ತೀವಿ, ಬೆಟ್ಟನೂ ಅಷ್ಟೇ ಕ್ಲೀನಾಗಿ ಇಟ್ಟಿರ್ಬೇಕಲ್ವ. ಎಲ್ಲ ಇಲ್ಲಿ ಸುತ್ತಮುತ್ತ ಎಷ್ಟು ಪ್ಲಾಸ್ಟಿಕ್ ಬಾಟಲ್ಸು, ಕವರ್ಸು, ಎಷ್ಟು ಕ್ಲೀನ್ ಮಾಡೋಕ್ಕಾಗುತ್ತೆ. ಬಂದು ಈ ಥರ ಗಲೀಜು ಮಾಡಿದ್ರೆ ದಯವಿಟ್ಟು ಈ ಥರ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ನಿಮ್ಮ ಕೈಲಿಂದ ಆದಷ್ಟು ಹೆಲ್ಪ್ ಮಾಡಿ. ಅಟ್ಲೀಸ್ಟ್ ನಮ್ಮಿಂದ ಕ್ಲೀನ್ ಮಾಡೋಕ್ಕಾಗದೇ ಇದ್ರೂ ಪರವಾಗಿಲ್ಲ, ಕ್ಲೀನ್ ಮಾಡಿರೋದನ್ನ ಹಾಳು ಮಾಡೋದು ಬೇಡ. ಮೆಟ್ಲಿಗೆಲ್ಲ ಅರ್ಶಿನ ಕುಂಕುಮ ಇಟ್ಟಿರೋದು ಹರಕೆ ಮಾಡ್ಕೊಂಡೆ, ಇಲ್ಲ ನಾರ್ಮಲಾಗಿ ಇಟ್ಬಿಟ್ಟು ಹೋಗಿರೋದ? ಹರಕೆ ಈ ಥರನೂ ಮಾಡ್ಕೋತಾರ. ದೇವಸ್ಥಾನ ಇಲ್ಲಿ ಏನೇನೋ ಫ್ರೆಂಡ್ಸ್ ಎಲ್ಲ ಮಾತಾಡ್ತಾಯಿದ್ರು, ನಾವು ಬಂದಮೇಲೆ ಫೋಟೋ ಇತ್ತವ್ರೆ. ಕಿತ್ಕೋತೀರಾ ಫೋನ್ನ? ಅಯ್ಯೋ ದುಕ್ಕೊಂಡು ಕಾಣಿಸಲ್ಲ ಕಣೆ, ನೋಡಲ್ಲಿ ಪಾಪ. ಇದಕ್ಕೂ ಹೆಂಡ್ತಿ ಮಕ್ಕಳು ಎಲ್ಲ ಯೋಚನೆ ಮಾಡಿ ಫುಲ್ಲು ಇನ್ನೂ ಏನು ಮಾಡಲಿ, ನನ್ನ ಮಕ್ಕಳು ಫೀಸ್ಗೆಲ್ಲ ಏನು ಮಾಡಲಿ ಅಂತೇಳಿ ಯೋಚನೆ. ಇಲ್ಲಿ ಏನು ಪಾಪ ಫ್ರೆಂಡ್ಸ್ ಇದು ಹೆಂಡ್ತಿ ಮಕ್ಕಳು ಪಾಪ ಯೋಚನೆ, ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಅದ್ಯಾವ್ದು ಬೆಟ್ಟ? ಇಲ್ಲಿ ಹತ್ಕೊಂಡು ಹೋಗ್ತಾರೆ. ಇದು ಆ್ಯಕ್ಚುಲಿ ಇದು ಮೆಟ್ಲು ಸ್ವಲ್ಪ ಕ್ರಾಸು. ದೀಕ್ಷಾ ಫಸ್ಟ್ ಟೈಮು ಹೆಂಗೋ ಹತ್ಕೊಂಡು ಹೋಗ್ತಾವಳಲ್ಲಿ. ಯಪ್ಪ, ಯಪ್ಪ, ಇಲ್ಲಿಂದನೇ ಹೋಗೋಣ ಬಾ, ಕ್ರಾಸಾಗಿ ಚೆನ್ನಾಗೈತೆ. ಆ್ಯಕ್ಚುಲಿ ಸ್ವಲ್ಪ ನಿಧಾನಕ್ಕೆ ಬರಬೇಕು, ಫಾಸ್ಟಾಗಿ ಬರ್ತೀನಿ ಅಂದರೆ ಆಗಲ್ಲ. ಇದು ಕ್ರಾಸ್ ಇರೋದ್ರಿಂದ, ಸ್ಟ್ರೈಟ್ ಇದ್ದಿದ್ರೆ ಏನಾಗ್ತಿರ್ಲಿಲ್ಲ. ಕ್ರಾಸ್ ಹೆಂಗೈತೆ ಮಂಜು? ಇದು ಸೂಪರ್. ಹತ್ಬಿಟ್ಟು ಕೂತವ್ರೆ, ಇವಾಗ ನಾವು ಹತ್ತುತ್ತಿದ್ದೀವಿ. ಹಾಂ, ಸಕ್ಕತ್ತಾಗಿದೆ ಮಾತ್ರ ಬೆಟ್ಟ. ಇದು ಟಾಪ್ ವ್ಯೂ. ಇಲ್ಲಿ ಇನ್ನೂ ಟಾಪ್ ವ್ಯೂ ಐತೆ, ಮೋಸ್ಟ್ ಟಾಪ್ ವ್ಯೂ, ಬಟ್ ಇದು ಅರ್ಧ ಸಾಕಾಗೋಯ್ತು. ನಾನು ಆ್ಯಕ್ಚುಲಿ ಇಲ್ಲಿಂದ ಬಂದುಬಿಟ್ಟು ಜಿಮ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಇಲ್ಲಿ ನನ್ನ ಕ್ಯಾಲರೀಸ್ ಎಲ್ಲ ಇಲ್ಲೇ ಬರ್ನ್ ಆಗಿಬಿಡ್ತೈತೆ. ನಾನು ಟ್ರೆಡ್ಮೇಲೆ 20 ಮಿನಿಟ್ಸ್ ಏನು ಮಾಡ್ತೀನಿ, ಅದು ಆಲ್ಮೋಸ್ಟ್ ಇಲ್ಲೇ ಮಾಡ್ದಂಗೆ ಅನ್ನಿಸ್ತಿದೆ. ಯಾಕಂದರೆ ಸಿಕ್ಕಾಪಟ್ಟೆ ಹಿಂಗೆ ಡೊಂಕ ಇರೋದ್ರಿಂದ ಹತ್ತೋದಕ್ಕೆ ಕಷ್ಟ ಆಗುತ್ತೆ ಆ್ಯಕ್ಚುಲಿ. ಬಟ್ ಅಡ್ವೆಂಚರ್ ಎಲ್ಲ ಸಖತ್ತಾಗಿದೆ. ಇನ್ನು ಮೇಲ್ಗಡೆ ಟಾಪ್ ವ್ಯೂ ನೋಡೋಣ. ಈ ಬಿಸಿಲಲ್ಲಿ ಅದು ಶೀಟ್ ಹಾಕಿರೋದಕ್ಕೆ ಹೆಂಗೋ ಬಂದಿದ್ದಾಯಿತು, ಇಲ್ಲಾಂದರೆ ತುಂಬ ಕಷ್ಟ ಆಗ್ತಿತ್ತಲ್ವ ಮಂಜು? ಏನಾದರೂ ತಿನ್ಕೊಂಡು ಬಂದಿದ್ರೆ ಇಷ್ಟೇ ಸುಸ್ತಾಗ್ತಿರ್ಲಿಲ್ಲ. ಹಾಟ್ ವಾಟರ್ ಮತ್ತು ಒಂಚೂರು ಪಲ್ಯ ತಿನ್ಕೊಂಬಂದೆ. ಉಫ್, ಎನರ್ಜಿ ಆಫ್, ಎಂಥ ಎನರ್ಜಿನೂ ಇಲ್ಲ. ಸ್ವಿಮ್ಮಿಂಗ್ ಪೂಲ್ ಇವಾಗ ಚೆನ್ನಾಗಿ ಕಾಣಿಸೈತಲ್ವ ವೀವದು ರೆಸಾರ್ಟ್ದು. ವಾವ್, ಸಖತ್. ಬೆಟ್ಟ ಹತ್ಕೊಂಡು ಬಂದಿದ್ದು ರಿಸ್ಕ್ ಇತ್ತಾ? ಯಾವ ಥರ ರಿಸ್ಕ್ ಇತ್ತು? ಎಲ್ಲಿ ರಿಸ್ಕ್ ಆಯಿತು? ಇಲ್ಲಿ
ಸ್ವಲ್ಪ ದೂರ ಮಾತ್ರ ಸ್ಟೆಪ್ಸ್ ಇರಲಿಲ್ಲ, ಮತ್ತೆ ಸ್ಟೆಪ್ಸು ಹಿಂಗೆ ಡೌನ್ ಡೌನ್ ಇತ್ತಲ್ಲ. ಎಂಜಾಯ್ ಆಯ್ತಾ? ಚೆನ್ನಾಗಿತ್ತಾ? ಹೇಗೆ ಇವಾಗ ಟಾಪ್ ವ್ಯೂ ಇಲ್ಲಿಂದ ಚೆಂದ ಇದೆಯಾ? ಸಖತ್. ಇಲ್ಲೂ ಏನೋ ಈ ಥರ ಮೆಟ್ಲೆಲ್ಲ ಇದೆ, ಇಳಿದು ಹೋಗ್ಬೋದು ಅನ್ಸುತ್ತೆ. ಅಲ್ಲಿ ಆ್ಯಕ್ಚುಲಿ ನಾವು ಫಸ್ಟ್ ಒಂದ್ಸಲ ಬಂದಿದ್ದಾಗ ಅಲ್ಲಿ ಹೋಗ್ಬೋದು, ಇಲ್ಲಿಂದ ಅಲ್ಲಿಗೆ ಹೋಗ್ಬೋದು, ಅದಕ್ಕೆ ಇಲ್ಲಿರೋದು ಸ್ಟೆಪ್ಸ್ ಎಲ್ಲ. ಚೆನ್ನಾಗಿದೆ, ಬನ್ನಿ ವಿಸಿಟ್ ಮಾಡಿ, ಸಕ್ಕತ್ತಾಗಿರುತ್ತೆ. ವ್ಯೂ ಪಾಯಿಂಟ್ ಅಂತೂ ಸಖತ್. ಇಲ್ಲ ಇನ್ನು ಫೋಟೋಶೂಟ್ ಮುಗಿಲಿಲ್ಲ, ಇನ್ನು ಫೋಟೋಶೂಟ್ ಮಾಡ್ತಾ ಇರಿ. ಇನ್ನೂ 1 ಅವರ್ ಇಲ್ಲೇ ಇರೋಣ, ಮಾಡ್ತಾ ಇರಿ. ಎಲ್ಲಿ? ಅಲ್ಲಿ ದೇವಸ್ಥಾನದಲ್ಲಿ. ಅನುಸಾರಿಣಿ ನನ್ನ ಎದೆಗೆ, ಅಪರಾಜಿತೆ ನನ್ನ ಮನಕ್ಕೆ, ಅಧಿದೇವತೆ ಆದಿನಿ ನನ್ನ ಸ್ನೇಹಕ್ಕೆ. ಹಿಡ್ಕೊ ಬಿದ್ದೋಗ್ಬಿಟ್ಟಿ ಆಮೇಲೆ. ದೀಕ್ಷಾ ಫೋನೇ ಗಾಳಿ ತೂರ್ಕೊಂಡು ಹೋಯ್ತೈತೆ, ಅಷ್ಟು ಗಾಳಿ ಇಲ್ಲಿ. ಲಿಫ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಟೈಮ್ ಬರೋಷ್ಟೊಂದು ಮಾಡ್ಸಿರ್ತೀನಿ ನಿನ್ಗೋಸ್ಕರ, ಹೋಗು. ಹುಷಾರು, ದವಾಕೊಂಡು ಹೊಟ್ಟೋಗ್ಬಿಟ್ಟಿ ಆಮೇಲೆ. ಏಯ್, ಕಾಲೆಲ್ಲ ಸುಡ್ತೈತೆ ಆಯ್ತಾನೆ? ಸುಡ್ತಿಲ್ವಾ? ಹಾಗೆ 1 ನಿಮಿಷ ಬಂದಿಲ್ಲ, ನಿಂತ್ಕೋ. ಅದು ಆ್ಯಕ್ಚುಲಿ ಅಲ್ಲಿ ಸೀಟ್ ಹಾಕಿದ್ದಕ್ಕೆ ಸುಡ್ತಿರ್ಲಿಲ್ಲ, ಇಲ್ಲಿ ಏನೂ ಸೀಟ್ ಇಲ್ವಲ್ಲ, ಅದಕ್ಕೆ ಸುಡ್ತೈತೆ. ನಡ್ಕೊಂಡೇ ಬರೋಕೈತಿಲ್ಲ. ದೀಕ್ಷಾ ಅಲ್ಲಿ ನಿನ್ನ ಫ್ರೆಂಡು ಸೇಮ್ ನಿಂತರ 0 ಸೈಜ್ ಅಲ್ಲಿ. ದೀಕ್ಷನ್ ಫ್ರೆಂಡ್ ಅದು. ಮೀಟ್ ದೀಕ್ಷಾಸ್ ಫ್ರೆಂಡ್. ಹೇ ಬತ್ತೈತೆ ದೀಕ್ಷಾ. ಪೂಜಾರಪ್ಪನೇ ಬೇಕಿಲ್ಲ, ಇವರೇ ಪೂಜಾರಿ. ಹಾಕ್ಸ್ಕೊಳ್ಳೆ ಆಯ್ತು ಬಾ. ಅಲ್ಲಿ ನೋಡಿ ಅಳ್ಳಾಡ್ತಾಳು ಅವಳೇ, ನಾನು ನೀಟಾಗಿ ಇಕ್ಕೊಂಡು ಕುಡಿತ. ದೀಕ್ಷಾ ಏನು ಕೇಳ್ಕೊಂಡಿದ್ದು ದೇವ್ರ ಹತ್ರ ಅಂದರೆ ಇನ್ನೂ 4 kg ದಪ್ಪ ಆಗ್ಬೇಕಂತೆ. ಬೇಡ, ನೀನು 0 ಸೈಜೇ ಇರು ಸಾಕು. ನೀನು ಅವಳಲ್ಲ. ಈ ದೇವಸ್ಥಾನದೊಳಗಡೆ ಫೋನಲ್ಲೂ ಇಲ್ಲ. ಲಾಡು ವಿತರಣೆ ಒಳ್ಳೇದು ಮಾಡಲಿ ಮಂಜು, ನಿನ್ನ 4 kg ದಪ್ಪ ಮಾಡ್ದಿ. ಮಂಜು ನಾನು ಕಾಣಿಸ್ತಾನೆ ಇಲ್ಲ. ಇಡ್ಲೆ ಕೂತು ಅಲ್ಲಿ ಯಾರೋ ಒಬ್ಬರು ಅಕ್ಕ ಅಣ್ಣ ಇದ್ದರು, ಅವ್ರಿಗೆ ಮಾತ್ರ ಪ್ರಸಾದ ಕೊಟ್ಟಿದ್ರು, ನಮಗೆ ಮಾತ್ರ ಕೊಟ್ಟಿಲ್ವಲ್ಲ ಯಾಕೆ ಅಂತ ಅಂದ್ಬಿಟ್ಟು ಮಾತಾಡ್ತಿದ್ವಿ. ಅದನ್ನು ಕೇಳಿಸ್ಕೊಂಡು ಅಕ್ಕನೇ ಬಂದು ಪ್ರಸಾದ ಕೊಟ್ಟರು. ಡವ್ ಮಾಡಬೇಡ, ನೀನು ಸ್ನ್ಯಾಪ್ ಮಾಡ್ತಿದ್ಯಾ, ಮಾತಾಡ್ತಿಲ್ಲ ಫೋನಲ್ಲಿ. ಸುಳ್ಳು. ಕಾಯು ಇಲ್ಲ, ಬಟ್ ಫುಲ್ಲು ಹೂವು, ರೆಡ್ ಕಲರ್ ಹೂವು. ಕಾಯಲ್ಲ, ಅದು ಎಲೆ ಹೂವು, ಅದು ಚಿಕ್ಕ ಹೂವು ಅದು. ಎಲೆ ಇಲ್ಲ ತಾನೇ? ನೋಡು ಮಂಜು ಹಾರ್ಟ್ ಇದು. ಮಂಜು ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಥರ. ಇಲ್ಲಿ ನೋಡಿ ಮಂಜು ಹಾರ್ಟ್ ಶೇಪ್. ಮಂಜು ಇನ್ನೊಂದು ವರ್ಷದಲ್ಲಿ ಮನೆ ಕಟ್ಟು. ವಾ, ಮನೆ ಬಿದ್ದೋಯ್ತಲ್ಲೇ ನಿಂದು. ಫಸ್ಟ್ ಎಲೆನೂ ಸೇರ್ಸಿ ಕಟ್ತೀರಾ ನಿಮ್ಮ ಕಡೆ? ಒಳ್ಳೇದಾಗ್ಲಿ. ಮಂಜು ಮನೆ ಕಟ್ಟಲಿ, ಗೃಹ ಪ್ರವೇಶಕ್ಕೆ ನಾವು ಬರೋಣ. ಅಷ್ಟು ಆನಂದವಾಗಿ ಒಳ್ಳೆ ಗಾಳಿ ಬೀಸ್ತಾ ಇದೆ. ವಿಜೆ ಅವ್ರ ಅತ್ತೆ, ವಿಜೆ ಅವರ ಮಾವ, ವಿಜೆ ಗಂಡ, ಮತ್ತೆ ವಿಜೆ ಇಬ್ರು ಮಕ್ಕಳು. ಅಲ್ಲಿ ವಿಜೆ ನಿನ್ ಪುಟಾಣಿ ಮಕ್ಕಳು ನೋಡ್ತಾ ಇದ್ ನೋಡಿ. ಅಲ್ಲಿ ನಿಮ್ಮ ಅಮ್ಮ ಅಲ್ಲೋಯ್ತವಳೆ.
ನಿಮ್ಮ ಅಮ್ಮನ ಕರಿಯಪ್ಪ. ಕಿತ್ಕೋತೀಯ ಫೋನ್ನ? ಕಿತ್ಕೊಬಿಡು, ನಿಂಗೆ ಧೈರ್ಯ ಇದ್ರೆ ನೋಡ್ತೀನಿ. ಬೆಟ್ಟ ಹತ್ತಿದಂತೂ ಇವತ್ತು ನಮಗಂತೂ ಒಳ್ಳೆ ಎಕ್ಸ್ಪೀರಿಯೆನ್ಸು, ಸಖತ್ತಾಗಿತ್ತು, ಅಡ್ವೆಂಚರ್ ಆಗಿತ್ತು ಒಂದೊಂದು ಕಡೆ ಪ್ಲೇಸಲ್ಲಿ. ಸೊ ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಒಂದ್ಸಲ ಎಲ್ಲರೂ ವಿಸಿಟ್ ಮಾಡಿ, ಚೆನ್ನಾಗಿತ್ತು. ಬೇಕಾದ್ರೆ ಅಲ್ಲಿಂದ ಬಂದ್ವಿ, ಅಲ್ಲಿ ಮೆಟ್ಲಿರಲಿಲ್ಲ. ಇಲ್ಲಿ ಹೋಗ್ಬೇಕಾದ್ರೆ ಮೆಟ್ಲಿದೆ, ಮೆಟ್ಲಿಂದ ಹೋಗ್ತಿದ್ವಿ. ಪಾಪ ಎಲ್ಲ ಹತ್ತಿ ಸಾಕಾಗ್ಬಿಟ್ಟೈತೆ. ಅದಕ್ಕೇನೆ ಹಂಗೆ ಡೌನಲ್ಲಿ ಇಳಿದ್ರೆ ಸ್ವಲ್ಪ ಮುಗ್ರಿಸ್ದಂಗೆ ಆಗುತ್ತೆ, ಬೀಳೋ ಥರ. ಅದಕ್ಕೆ ಬೇಡ, ಇವಾಗಲೇ ಫುಲ್ ಸುಸ್ತಾಗ್ಬಿಟ್ಟಿದ್ದೀವಿ ಅಂದ್ಬಿಟ್ಟು ಮೆಟ್ಲಲ್ಲಿ ಇಳ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಫೈನಲಿ SRS ಬೆಟ್ಟ ಹತ್ತಿ ಸಕ್ಕತ್ತಾಗಿ ಎಂಜಾಯ್ ಮಾಡಿಕೊಂಡು ರಿಟರ್ನ್ ಊಟಕ್ಕೆ ಹೋಗ್ತಿದ್ವಿ. ಊಟದಿದ್ದು ಇಲ್ಲಿ ಹೊಸ್ದಾಗಿ ಮಾಡ್ತಿರ್ಬೇಕನ್ಸುತ್ತೆ. ಈ ತಟ್ಟೆ ನಾವೇ ತಗೊಬರ್ಬೇಕು. ಇಲ್ಲ, ಹಂಗೆ ಹೋಗೋದು, ಹಿಂಗೆ ಬಟ್ಟೆಗೆ ಒರೆಸ್ಕೊಂಡು. ಇಲ್ಲಿ ಊಟ ಆದಮೇಲೆ ನಮ್ಮ ತಟ್ಟೆನ ನಮ್ಮ ಲೋಟನ ನಾವೇ ವಾಶ್ ಮಾಡಿ ಮತ್ತೆ ಅಲ್ಲೇ ತೊಗೊಂಡೋಗಿ ಇಡಬೇಕಾಗತ್ತೆ. ತರಕಾರಿ ತಿನ್ಬೇಕಲ್ವಾ, ಯಾಕೆ ವೇಸ್ಟ್ ಮಾಡ್ತಾ ಇದ್ದೀರಾ? ಏನು ಬಿಟ್ಟು ಬರುತ್ತಾ ತರಕಾರಿ? ಮೇಡಮ್, ಹಂಗೆ ನಮ್ಮದು ಸ್ವಲ್ಪ ವಾಶ್ ಮಾಡಿಬಿಡಿ. ಇವಾಗ ನಾವು ಮಂಜು ಅವ್ರ ಅಕ್ಕನ ಮನೆಗೆ ಹೋಗ್ತಾ ಇದೀವಿ. ಮಂಜು ಅವ್ರ ದೊಡ್ಡಮ್ಮನ ಮನೆ, ಪಾಪ ನೋಡೋದಕ್ಕೆ ಅಂತ ಹೋಗ್ತಿದೀವಿ. ಮಂಜು ಅವ್ರ ಪಾಪು ಅಂತೂ ನಾವು ಹೋದ್ಮೇಲಿಂದ ಅವ್ರ ಅಕ್ಕ ಸಿಕ್ಕಾಪಟ್ಟೆ ಎದ್ದೇಳ್ಸಕ್ಕೆ ಟ್ರೈ ಮಾಡಿದ್ರು. ಬಟ್ ಪಾಪು ಅಂತೂ ಎದ್ದೇಳ್ತಾನೆ ಇರಲಿಲ್ಲ. ಸೊ ಸ್ವಲ್ಪ ಕಂಡುಬಿಡೋದು, ಆಮೇಲೆ ಮಲ್ಕೊಳ್ಳೋದು. ಮಂಜು ನಮಗೋಸ್ಕರ ಸ್ಪೆಷಲ್ಲಾಗಿ ಬಜ್ಜಿ ಮಾಡಿದ್ಲು. ಸೊ ತಿನ್ಕೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ 4:15 ಬಸ್ಗೆ ಅಕ್ಕನ ಬಾಯ್ ಹೇಳ್ಬಿಟ್ಟು ಹೊಟ್ವಿ. ಸೊ ನಾನು ತೆಂಗಿನಕಾಯಿ ಬಸ್ ಹತ್ಕೊಂಡು ಬಂದೆ. ಸೊ ನಾನು ಮತ್ತೆ ಚನ್ನಪಟ್ಟಣಕ್ಕೆ ಹೋಗಿ 5:15 ಬಸ್ ಹತ್ಕೊಂಡು ಮತ್ತೆ ಮನೆಗೆ ಬರೋಲ್ಲ 5:15. ಜಿಮ್ಗೆ ಟೈಮ್ ಆಗಿಬಿಡುತ್ತೆ. ಅದಕ್ಕೆ ನಾನು ಇಲ್ಲೇ ನಮ್ಮೂರ ಪಕ್ಕ ತೆಗೆಸ್ಕೆರೆ ಹತ್ರ ಇಳ್ಕೊಂಡು ಊರೊಳಗಡೆಯಿಂದ ಬಂದರೆ 1.5 ಕಿಲೋಮೀಟರ್ ಆಗ್ಬೋದು ಅನ್ಸುತ್ತೆ ಮೇ ಬಿ. ಸೊ ಅದಕ್ಕೆ ನಡ್ಕೊಂಡು ಬರ್ತಿದ್ದೀನಿ. ಈ ನಮ್ಮ ಟ್ರಕ್ಕಿಂಗ್ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ನಿಹಾರಿಕಾ ರಮೇಶ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಸೊ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.